ನಿನ್ನೆ ತಾನು ಹೇಳ್ತಾ ಇದ್ರು 16 ವಯಸ್ಸಿಗಿಂತ ಕೆಳಗಿರ್ತಕ್ಕಂಥವರಿಗೆ ಸಾಮಾಜಿಕ ಜಾಲತಾಣಗಳನ್ನ ಮತ್ತು ಮೊಬೈಲ್ ಅನ್ನ ನಿಷೇಧ ಮಾಡಬೇಕು ಅನ್ನೋ ಆಲೋಚನೆಯನ್ನು ಮಾಡ್ತಾ ಇದೆಯಲ್ಲ, ನಿಜವಾಗ್ಲೂ ಕೂಡ ಬಹಳ ಸಂತೋಷವಾಯ್ತು ನಮಗೆ ಅನ್ನಿಸ್ತು. ಏನಪ್ಪಾ ಅಂತ ಹೇಳಿದ್ರೆ 16 ವರ್ಷದ ಒಳಗಿನವ್ರಿಗೆ ಅಷ್ಟೇ ಅಲ್ಲ, 60 ವರ್ಷದ ಮ್ಯಾಲಿನವ್ರಿಗೂ ಮೊಬೈಲ್ ಫೋನ್ ನಿಷೇಧ ಮಾಡಬೇಕು ಅಂತ ನಮಗೆ ಅನ್ನಿಸ್ತು. ಯಾಕೆ ಅಂತಂದ್ರೆ ನಿಮಗೆಲ್ಲ ಅನ್ನಿಸ್ತು, ತಮಾಷೆ ಅನ್ನಿಸ್ಬೋದು ಈ ಮಾತು. 16 ವರ್ಷದವರು ರೀಲ್ಸ್ ನೋಡ್ಕೊಂತ ಕಾಲ ಕಳೆದು ಬಿಡ್ತಾರೆ. 16 ವರ್ಷ ರೀಲ್ಸ್ ನೋಡ್ಕೊಂತ ಕಾಲ ಕಳೀತಾರೆ. ಅಲ್ಲಿ ಯಾರಿಗಾರು ಜಾಸ್ತಿ ವ್ಯೂಸ್ ಬಂತು ಅಂತೇಳಿ ಅವನೇ ಸೆಲೆಬ್ರಿಟಿ ಅಂತ ತಿಳ್ಕೊಂಡು ಅನುಕರಣೆ ಮಾಡಕ್ ಹೋಗ್ಬಿಡ್ತವೆ. ಇದು ಒಂದ್ ರೀತಿಲಿ ಅವ್ರ ಬದುಕು ಹಾಳಕ್ಕೆ ಅಂತ ಹೋಗೋದಾಯ್ತು. ಈ 60 ವರ್ಷದ ಮೇಲೆ ಅವ್ರು ಏನ್ ಮಾಡ್ತಾರೆ ಗೊತ್ತೇನೋ, ಬೇರೆ ಹವ್ಯಾಸಗಳು ರೂಢಿಸ್ಕೊಂಡಿರ್ಲಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ನೋಡಿದ ರೀಲ್ಸ್ ಎಲ್ಲ ನಮ್ಮಂತವ್ರಿಗೆ ಫಾರ್ವರ್ಡ್ ಮಾಡ್ಬಿಡುದು. ನಮಗೆ ವಾಟ್ಸಪ್ ತುಂಬಾ ರಪ ಅಂತ ಬೀಳ್ತಿರ್ತಾವು. ನಾವು ಏನಾದ್ರು ಸೈಲೆಂಟ್ ಮೋಡ್ ಇಲ್ಲ ನಮ್ಮ ಮೊಬೈಲ್ ಅಂತ ಹೇಳಿದ್ರೆ ಡಣ 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 ಅಂತ ಗಂಟೆ ಹೊಡಿತಾರಲ್ಲ, ಶಾಲೆ ಗಂಟೆ, ಹಂಗೆ ಹೊಡ್ಕೊಳ್ತಾನೆ ಇರುತ್ತೆ ಅದು. ಅವಾಗ ಅವ್ರು ಕೆಲವು ರೀಲ್ಸ್ಗಳು ತೆಗೆದು ನೋಡಿದ್ರೆ ಪುಣ್ಯಾತ್ಮ ಈ 60 ವರ್ಷ ಆದ್ರೂ ಕೂಡ ಬುದ್ಧಿ ಪಕ್ವವಾಗ್ಲಿಲ್ಲ ಇವರಿಗೆ ಅಂತ ಹೇಳಿ ಬೇಜಾರು ಅನ್ನಿಸ್ತಾ ಇರುತ್ತೆ. ಆ ಪರಿಸ್ಥಿತಿ ಒಳಗೆ ಅವ್ರು ಏನ್ ಮಾಡ್ತಾರೆ, ರೀಲ್ಸ್ಗಳನ್ನ ಫಾರ್ವರ್ಡ್ ಮಾಡ್ಕೊಂಡು ಕುತ್ಕೊಂಡ್ ಬಿಡ್ತಾರೆ. ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ಕೊಂಡಿರೋ ವಯಸ್ಸಿನೊಳಗೆ ಮೊಬೈಲ್ ಹಿಡ್ಕೊಂಡು ಇವ್ರು ಕುತ್ಕೊಂಡ್ರು ಅಂತಂದ್ರೆ ಇವ್ರ ಮೊಮ್ಮಕ್ಕಳ ಗತಿ ಏನು? ಅಜ್ಜ ಮಾತ್ರ ಮೊಬೈಲ್ ನೋಡ್ಬೇಕು, ನಾವು ನೋಡಬಾರ್ದು ಅಂತ ಮಕ್ಕಳು ಅನ್ನೋದಿಲ್ಲ. ಹಂಗಾಗಿ 60 ವರ್ಷದ ಮ್ಯಾಲಿನವ್ರಿಗೂ ಮೊಬೈಲ್ ನಿಷೇಧ ಮಾಡಿದ್ರು ಅಂತಂದ್ರೆ ಒಳ್ಳೆಯ ಒಂದು ವೃದ್ಧಾಪ್ಯವನ್ನು ಕಳೆಯುವಂತ ಒಂದು ಅವಕಾಶ ಅವರಿಗೂ ಸಿಗುತ್ತೆ ಅನ್ನುವಂಥ ನಮ್ಮ ಅಭಿಪ್ರಾಯ. ಆ ನಿಟ್ಟಿನೊಳಗೆ ಸರ್ಕಾರ ಅದು ಆಗೋದು ಬಿಡೋದು ಎರಡನೇ ವಿಷಯ. ಅದು ಸಾಧ್ಯತೆಗಳು ಬಹಳ ಕಠಿಣ ಇದಾವೆ. ಆದ್ರೆ ಒಂದು ಪ್ರಯತ್ನ ಮಾಡೋದಕ್ಕೆ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಭಿನಂದನೀಯ ಅನ್ನುವಂತ ಒಂದು ಸಂಗತಿ ಈ ಸಂದರ್ಭದಲ್ಲಿ ತಿಳಿಸಿ